ನೀನ್ ಹೆಂಗಿರ್ಬೇಕು? ಯಾರ್ ನೋಡ್ಬೇಕತ್ತೆ ಈ ಮುಗ್ದನ್ನ ಯಾರ್ ನೋಡ್ಬೇಕು? ಆಮೇಲೆ ಯಾರಪ್ಪ ಹೆಣ್ಕೊಡ್ಬೇಕು ಅಂತ ನೋಡ್ತಾ ಇರ್ತಾರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಗೌಡ ಅವರು ಗಿಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರು ಏನ್ ಮಾತಾಡ್ತಿದ್ದಾರೆ, ಯಾಕೆ ರೆಡಿ ಆಗೋ ಅಂತ ಹೇಳ್ತಿದ್ದಾರೆ. ಮತ್ತೆ ಅದೇ ರೀತಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರ ತಂದೆ ತಾಯಿ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ವಿಡಿಯೋ ಬೈಟ್ ಹಾಕಿದ್ರು. ಅದಾದ್ಮೇಲೆ ಕನ್ಫೆಷನ್ ರೂಮ್ಗೆ ಕಳೆದ್ಬಿಟ್ಟು ಒಂದು ಆಲ್ಬಮ್ ಕೊಟ್ಟಿದ್ರು. ಅದನ್ನ ನೋಡ್ತಾ ಅವರು ತುಂಬಾ ಎಮೋಷನಲ್ ಆಗಿದ್ರು. ಸೊ ನಾನು ಒಂದು ವಿಚಾರ ಹೇಳ್ತೀನಿ ನಿಮಗೆ. ಧ್ರುವಂತ್ ಅವರು ಅಂತ ಬಂದಾಗ ಬಿಗ್ ಬಾಸ್ ಅವರು ಒಂದು ಪಾಸಿಟಿವ್ ಪುಷ್ ಯಾವಾಗಲೂ ಕೊಡ್ತಾನೆ ಇರ್ತಾರೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಅಶ್ವಿನಿ ಅವರ ತಾಯಿಯವರು ಗಿಲ್ಲಿ ಅವ್ರನ್ನ ಒಂಥರ ಸಂಬಂಧಿಕರ ಥರ ಮಾತಾಡ್ತಿದ್ದಾರೆ, ಅಳಿಯ ಅಂತಿದ್ದಾರೆ. ಅದೇ ರೀತಿ ಗಿಲ್ಲಿ ಅವರು ಆ ಕಡೆಯಿಂದ ಅತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಜೊತೆ ಒಂದು ಬಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಸೊ ಅಲ್ಲಿ ಏನು ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಗಿಲ್ಲಿ ನೀನು ಚೆನ್ನಾಗಿ ರೆಡಿ ಆಗಬೇಕು, ತಲೆ ಬಚ್ಕೊಬೇಕು ಅಂತ ಹೇಳಿದಾಗ, ನಾನು ಮುಗ್ಧ ಅತ್ತೆ, ನಾನು ಯಾರು ನೋಡಬೇಕು, ಆ ರೀತಿ ಗಿಲ್ಲಿ ಮುಗ್ಧ ಅಂತ ಹೇಳಿದಾಗ ನಗು ಬರುತ್ತೆ ಎಲ್ರಿಗೂ. ಸೊ ಅವರು ಇಲ್ಲ, ನೀನು ಆಚೆಗೆ ಬರಬೇಕು, ನಿನಗೆ ಹುಡುಗಿರು ಕೊಡೋರು ತುಂಬ ಜನ ಇದ್ದಾರೆ, ಒಂದ್ಸಲ ಬಂದ ನಿಂಗೆ ಗೊತ್ತಾಗುತ್ತೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಸೊ ಅವಾಗ ಹೌದಾ ಅತ್ತೆ, ನನಗೆ ಹುಡುಗಿ ಕೊಡ್ತಾರಾ, ಯಾರು ಕೊಡ್ತಾರೆ ಅನ್ನೋ ರೀತಿ ಒಂದು ಕ್ಯೂರಿಯಾಸಿಟಿನ ಕೇಳ್ತಿದ್ದಾರೆ. ಮತ್ತು ಅಲ್ಲೇ ಅವರು ಜಸ್ಟ್ ನಿಕ್ಕರ್ ಹಾಕೊಂಡಿರ್ತಾರೆ. ಕಾವ್ಯವ್ರನ್ನ ಕರೆದು, ಕಾವ್ಯ ನನಗೆ ಪ್ಯಾಂಟ್ ಎತ್ಕೊಂಬ ಅಂತ ಹೇಳ್ತಾರೆ. ಇಲ್ಲೇ ಹಾಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಕಾವ್ಯ ಅವ್ರು ಹೇಳ್ತಾರೆ, ಹೌದು ನಾನು ಹಾಲಲ್ಲಿ ಹಾಕ್ಕೊಂತೀನಿ ಅಂತ ಹೇಳ್ತಾರೆ. ಅಲ್ಲೇ ಒಂದು ಪ್ಯಾಂಟ್ ಹಾಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲ ಆದಮೇಲೆ ಸರಿ ಅತ್ತೆ, ಒಂದು 2 ಮಿನಿಟ್ಸ್ ಇಲ್ಲೇ ಕುತ್ಕೊಂಡಿರಿ, ನಾನು ಬರ್ತೀನಿ ರೆಡಿ ಆಗಿಬಿಟ್ಟು ಅಂತ ಹೋಗ್ತಾರೆ. ನಂಗೆ ಏನಾದರೂ ಇನ್ನೊಬ್ಬ ಮಗಳಿದ್ದರೆ ಖಂಡಿತ ನಿಂಗೆ ಕೊಡ್ತಾ ಇದ್ದೆ ಅಂತ ಹೇಳಿದಾಗ ಗಿಲ್ಲಿಯವರು ತುಂಬ ಶೈ ಫೀಲ್ ಆಗ್ತಾರೆ, ತುಂಬ ನಾಚಿಕೆ ಪಡ್ತಾರೆ. ಸರಿ ಅದ್ಗೆ ಅಂತ ಹೇಳ್ಬಿಟ್ಟು 1-2 ನಿಮಿಷ ಬರ್ತೀನಿ ಅಂತ ಹೋಗ್ತಾರೆ. ಮತ್ತೆ ಒಂದು ರೇಂಜಿಗೆ ರೆಡಿ ಆಗಿಲ್ಲ ಅಂತ ಹೇಳಿದ್ರು ಆ ಒಂದು ಪ್ಯಾಂಟ್ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಬನ್ನಿ ಈಗ ಮತ್ತೆ ಧ್ರುವಂತ್ ಅವ್ರ ಬಗ್ಗೆ ಮಾತಾಡೋಣ. ಧ್ರುವಂತ್ ಅವ್ರಿಗೆ ನಿನ್ನೆ ಸೋಫಾ ಮೇಲೆ ಎಲ್ಲರೂ ಕೂರಿಸ್ಬಿಟ್ಟು ವಿಡಿಯೋ ಬೈಟ್ ಆಗ್ತಾರೆ. ಅವ್ರ ತಂದೆ ತಾಯಿಯವರು ಮಾತಾಡ್ತಾರೆ. ಕಾರಣಾಂತರಗಳಿಂದ ನಾವು ಬರೋಕ್ಕಾಗಿಲ್ಲಪ್ಪ, ನಿನ್ ಗೆದ್ಬಾ, ನಿನ್ ಖಾಲಿ ಕೈಲಿ ಯಾವಾಗೂ ಬಂದಿಲ್ಲ, ಕಪ್ ತಗೊಂಡ್ಬರ್ತಿ ಅನ್ನೋ ರೀತಿ ಅವ್ರು ವಿಶ್ ಮಾಡ್ತಾರೆ. ಸೊ ಅವಾಗೇನೋ ಅಷ್ಟು ಎಮೋಷನಲ್ ಆಗಲ್ಲ ಅವರು. ಮತ್ತೆ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ಗೆ ಕರೀತಾರೆ. ಕರೆದ್ಬಿಟ್ಟು ಅವ್ರ ತಮ್ಮನ್ನ, ರೀಸೆಂಟಾಗಿ ಅವ್ರ ತಮ್ಮ ಅವ್ರದ್ದು ಮದುವೆ ಆಗಿರುತ್ತೆ, ಅದು ಆಲ್ಬಮ್ ಕೊಡ್ತಾರೆ ನೋಡಿ ಅಂತ ಹೇಳ್ಬಿಟ್ಟು. ಅವಾಗ ತುಂಬಾ ಹತ್ಕೊಂತಾರೆ. ಅದನ್ನ ನೋಡಿದಾಗ ಎಲ್ಲರಿಗೂ ಒಂಥರ ಕಳ್ಳು ಚುರುಕು ಅಂತಿರುತ್ತೆ. ಧ್ರುವಂತ್ ಅವರು ಕಣ್ಣಲ್ಲಿ ನೀರು ಹಾಕ್ತಾ, ಬಿಗ್ ಬಾಸ್ ಇವರು ಬರ್ತಾರೆ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ. ಮತ್ತೆ ಬಿಗ್ ಬಾಸ್ ಇದ್ಕೊಂಡು ಆಲ್ಬಮ್ ನೋಡಿ, ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ್ತಾರೆ. ಅದು ಕಟ್ ಮಾಡಿದ್ರೆ ಬಿಗ್ ಬಾಸ್ ಅವರು ಧ್ರುವಂತ್ ಅವರಿಗೆ ಬಿಗ್ ಸರ್ಪ್ರೈಸ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ರೀಸೆಂಟಾಗಿ ಮದುವೆ ಆಗಿರುವಂತಹ ಅವ್ರ ತಮ್ಮನ ಹೆಂಡ್ತಿನ ಅದು ಮದುವೆ ಬಟ್ಟೆಗಳಲ್ಲೇ ಒಳಗಡೆ ಕಳ್ಸಿರ್ತಾರೆ. ಅದು ತುಂಬಾ ಸ್ಪೆಷಲ್ ಅನ್ಸುತ್ತೆ. ಧ್ರುವಂತ್ ಅವರು ಆಲ್ಬಮ್ ತಗೊಂಡು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದ್ಮೇಲೆ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ಗಾರ್ಡನ್ ಏರಿಯಾದಲ್ಲಿ ಬಂದು ನಿಂತ್ಕೊಳ್ಳಿ, ಆ ಕಡೆ ಒಂದು 6 ಜನ, ಈ ಕಡೆ ಒಂದು 6 ಜನ ಅಂತ. ಸೊ ಮಧ್ಯದಲ್ಲಿ ಆ ಮುಖ್ಯ ದ್ವಾರ ತೆಗೆದುಕೊಂಡು ಅವರಿಬ್ರು ಗಂಡ ಹೆಂಡತಿ ಏನಿರ್ತಾರೆ, ಹೊಸದಾಗಿ ಮದುವೆ ಆಗಿರೋರು, ಅವ್ರು ವಾಕ್ ಮಾಡ್ಕೊಂಡ್ ಬರ್ತಾರೆ. ಆ ಒಂದು ಸೀನು, ಆ ಒಂದು ಮೂಮೆಂಟು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಂಡ್ಬಿಡುತ್ತೆ. ಧ್ರುವಂತ್ ಅವರು ತುಂಬಾ ಖುಷಿ ಪಡ್ತಾರೆ, ಅಷ್ಟೇ ಎಮೋಷನಲ್ ಕೂಡ ಆಗ್ತಾರೆ. ಇನ್ನೊಂದು ಸರ್ಪ್ರೈಸ್ ಏನು ಕೊಡ್ತಾ ಬಿಗ್ ಬಾಸ್ ಅವರು ಕೊಟ್ಟಿರೋದು ಇವ್ರಿಗೆ, ಆ ಒಂದು ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿರುವಂತಹ ಈ ಒಂದು ಕಪಲ್ಸ್ಗೆ ಬಿಗ್ ಬಾಸ್ ಮನೆಯಲ್ಲೇ ಚಿಕ್ಕದಾಗಿ ಒಂದು ರಿಸೆಪ್ಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಈ ಒಂದು ವಿಚಾರದಿಂದ ಧ್ರುವಂತ್ ಅವ್ರಿಗೂ ಅವ್ರ ಕಣ್ಣಾರೆ ಮದುವೆ ನೋಡಿಲ್ಲ ಅನ್ನೋ ಒಂದು ಬಾಧೆನೂ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಇಡೀ ಕರ್ನಾಟಕದ ಮುಂದೆ ನಮಗೆ ಮತ್ತೊಂದು ಬಾರಿ ರಿಸೆಪ್ಷನ್ ಆಗ್ತಿದೆ ಅಂತ ಅವರು ತುಂಬಾ ಖುಷಿ ಪಡ್ತಾರೆ. ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಮೂಮೆಂಟ್ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಯಾರಿಗೂ ಸಿಕ್ಕಿಲ್ಲ. ಸೊ ಎಷ್ಟು ಅದೃಷ್ಟ ಮಾಡಿದ್ರೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅವ್ರ ತಮ್ಮ ಹೆಸರು ಬಂದ್ಬಿಟ್ಟು, ಧ್ರುವಂತ್ ಅವ್ರ ತಮ್ಮ ಹೆಸರು ಬಂದ್ಬಿಟ್ಟು ಅಶಿತು, ಮತ್ತೆ ಅವರ ತಮ್ಮನ ಹೆಂಡತಿ ಹೆಸರು ಬಂದ್ಬಿಟ್ಟು ಕೃತಿ. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಮನೆ ಒಳಗಡೆ ಕರ್ಕೊಂತಾರೆ. ಅವರು ಒಂದು ಮದುವೆ ಆಲ್ಬಮ್ ಇಡೀ ಮನೆಯವ್ರು ನೋಡ್ತಾ ಇರ್ತಾರೆ. ಸೊ ಈ ಕಡೆ ಕಾವ್ಯ ಅವರು, ಸ್ಪಂದನ ಅವರು ಆಲ್ಬಮ್ ತುಂಬಾ ಚೆನ್ನಾಗಿದೆ, ಫೋಟೋಸ್ ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ನೋಡ್ತಾ ಇರ್ತಾರೆ. ಅಲ್ಲಿ ಒಂದು ಫನ್ ಜನರೇಟ್ ಮಾಡ್ತಾರೆ ನಮ್ಮ ಗಿಲ್ಲಿ ಅವರು. ಅದಾದ್ಮೇಲೆ ಏನಾದ್ರು ಮಾತಾಡ್ಬೇಕಾ ಪರ್ಸನಲ್ ಆಗಿ ಅಂತ ಹೇಳಿದ್ರೆ, ಏನು ಪರ್ಸನಲ್ ಆಗಿ ಮಾತಾಡಲ್ಲ ಅಂತ ಹೇಳ್ತಾರೆ. ಸೊ ಇಡೀ ಮನೆಯವರು ಆ ಒಂದು ಫೋಟೋ ರೂಮ್ಗೆ ಕರ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಅವ್ರಿಗೆ ಮೇಕಪ್ ಮಾಡ್ತಾರೆ. ಮೇಕಪ್ ಮಾಡ್ಕೊಂಡಿರ್ತಾರೆ. ಮತ್ತೆ ಅದ್ರ ಮೇಲೆ ಸ್ವಲ್ಪ ಪ್ಯಾಚಪ್ ಮಾಡ್ತಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಆಯುತ್ ಅವ್ರನ್ನ ಮತ್ತೆ ಕೃತಿ ಅವ್ರನ್ನ, ಈ ಕಡೆ ಸ್ಪಂದನ ಅವರು, ಕಾವ್ಯ ಅವರು, ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ತುಂಬಾ ಕೇಳ್ತಾರೆ. ಅವ್ರು ಒಪ್ಕೊಳೋದೇ ಇಲ್ಲ. ನಮ್ದು ಅರೇಂಜ್ ಮ್ಯಾರೇಜ್ ಅಂತ ಒಂದ್ಸಲ ಹೇಳ್ತಾರೆ, ಮತ್ತೆ ಕನ್ಫ್ಯೂಷನ್ ಅಲ್ಲಿ ಲವ್ ಮ್ಯಾರೇಜ್ ಅಂತ ಹೇಳ್ತಾರೆ. ಯಾವುದಕ್ಕೂ ಅವ್ರು ಕ್ಲಾರಿಟಿ ಕೊಡೋದೇ ಇಲ್ಲ. ಮತ್ತೆ ಅಖಾಡಕ್ಕೆ ಗಿಲ್ಲಿ ಅವ್ರು ಎಂಟ್ರಿ ಆಗ್ತಾರೆ. ಅವರು ಪ್ರಯತ್ನ ಪಡ್ತಾರೆ, ಅವ್ರಿಗೂ ಒಂಚೂರು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ, ಲವ್ ಅರೇಂಜ್ ಲವ್ ಅಂತ. ಮತ್ತೆ ಕ್ಲಾರಿಟಿ ಕೊಡೋದಕ್ಕೆ ಧ್ರುವಂತ್ ಅವರು ಬರ್ತಾರೆ. ಅವ್ರನ್ನ ಕೇಳಿದಾಗ ಇದು ಒಂಥರ ಸಡನ್ ಲವ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರೆ. ಈ ಒಂದು ಮೂಮೆಂಟ್ ನಡೆಯುವಾಗ ಅಶ್ವಿನಿ ಗೌಡ ಅವರ ಅಮ್ಮ ಮತ್ತು ಮಗವರು ಮನೆಯಲ್ಲೇ ಇರ್ತಾರೆ. ಅದೇ ರೀತಿ ರಕ್ಷಿತಾ ಶೆಟ್ಟಿ ಅವರ ಅಮ್ಮ ಕೂಡ ಅಲ್ಲೇ ಇರ್ತಾರೆ. ಎಲ್ಲಾ ಸ್ಪರ್ಧಿಗಳ ಕುಟುಂಬಗಳಿಂದ ಆಲ್ಮೋಸ್ಟ್ ಇಬ್ಬರಿಬ್ಬರು ಬಂದಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಅವರ ಕುಟುಂಬದಿಂದ ಅವ್ರ ಅಮ್ಮ ಅವರು ಮಾತ್ರ ಬಂದಿದ್ದಾರೆ. ಕೊನೆಯಲ್ಲಿ ಯಾರಾದ್ರೂ ಕಳಿಸ್ತಾರೆ ಅನ್ನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಅವರು ಆಫ್ಟರ್ನೂನ್ ಬಂದಿದ್ದು, ಸಂಜೆವರೆಗೂ ನೈಟ್ವರೆಗೂ ಅವ್ರು ಒಬ್ಬರೇ ಇದ್ರು. ಧ್ರುವಂತ್ ಅವರು ಅವ್ರ ತಮ್ಮನ ಮತ್ತೆ ಅವ್ರ ತಮ್ಮ ಹೆಂಡ್ತಿನ ಆ ಒಂದು ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮನೆಯೆಲ್ಲ ತೋರಿಸ್ತಾರೆ, ಕಿಚನ್ ತೋರಿಸ್ತಾರೆ, ರೂಮ್ಸ್ ಎಲ್ಲ ತೋರಿಸ್ಬಿಟ್ಟು, ಗಾರ್ಡನ್ ಏರಿಯಾ, ವಾಶ್ರೂಮ್ ಎಲ್ಲ ತೋರಿಸ್ಬಿಟ್ಟು ಇದು ಒಂಥರ ಪ್ಯಾಲೇಸ್ ಇದ್ದಂಗೆ ಅಂತ ಹೇಳ್ತಾರೆ. ಮತ್ತೆ ಏನಾದ್ರು ಪರ್ಸನಲ್ ಆಗಿ ಹೇಳ್ಬೇಕು ನಂಗೆ ಅಂತ ಕ್ವಶನ್ ಕೇಳ್ತಾರೆ ಧ್ರುವಂತ್ ಅವರು. ಮತ್ತೆ ನೀವೇನು ಹೇಳ್ಬಾರ್ದು ಅಂತ ಆನ್ಸರ್ ಕೂಡ ಇವರೇ ಹೇಳ್ತಾರೆ. ಆ ಕಡೆ ಧ್ರುವಂತ್ ಅವ್ರ ತಮ್ಮ ಕೂಡ ಇಲ್ಲ, ನಾವೇನು ಹೇಳಂಗಿಲ್ಲ ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ತಾರೆ. ಸೇಮ್ ಧ್ರುವಂತ್ ಅವ್ರು ಯಾವ ರೀತಿ ಇದ್ದಾರೋ
ಅದೇ ರೀತಿ ಫೇಸ್ ಕಟ್ ಕೂಡ ಇದೆ, ಅದೇ ರೀತಿ ವಾಯ್ಸ್ ಮಾತಾಡಿದಾಗ ಆ ಟೋನ್ ಕೂಡ ಅದೇ ರೀತಿ ಆಚೆಗೆ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿಯಲ್ಲಿದ್ದಾರೆ. ಮತ್ತೊಂದು ಬಾರಿ ಕರ್ನಾಟಕದ ಮುಂದೆ, ಇಡೀ ಕರ್ನಾಟಕದ ಮುಂದೆ ನಮ್ಗೆ ರಿಸೆಪ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಮುಖದಲ್ಲಿ ತುಂಬಾನೇ ಖುಷಿ ಇದು ಕಾಣಿಸ್ತಾ ಇತ್ತು, ಜೊತೆಗೆ ನಾಚಿಕೆ ಕೂಡ. ನಾನು ಆಲ್ಮೋಸ್ಟ್ ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ಧ್ರುವಂತ್ ಅವರು ಅಂತ ಬಂದಾಗ ಬಿಗ್ ಬಾಸ್ ಅವರು ಯಾವಾಗಲೂ ಒಂದು ಪಾಸಿಟಿವ್ ಪುಷ್ ಕೊಡ್ತಾರೆ. ಅದು ಎಕ್ಸಾಂಪಲ್ಸ್ ಏನು ಅಂತ ಕೂಡ ಇದಕ್ಕೂ ಮುಂಚೆ ಹೇಳಿದ್ದೀನಿ. ಸೊ ಇವಾಗ ಕೂಡ ಅದೇ ಅನಿಸ್ತು ನನಗೆ. ಆ ಕಡೆ ಅಪ್ಪ ಅಮ್ಮ ಬರಲ್ಲ ಅಂತ ವಿಡಿಯೋ ಕ್ಲಿಪ್ ಕೂಡ ಹಾಕಿದ್ರು, ಅದೇ ರೀತಿ ಒಂದು ಕನ್ಫೆಷನ್ಗೆ ಕರೆದು ಒಂದು ಟ್ವಿಸ್ಟ್ ಕೊಟ್ಟರು. ಆ ಟ್ವಿಸ್ಟ್ ಎಂಡ್ ಆಗೋದ್ರಲ್ಲೇ ಈ ಕಡೆ ಅವ್ರ ಮುಂದೆ ಅವ್ರ ತಮ್ಮ ಮತ್ತೆ ತಮ್ಮ ಹೆಂಡತಿ ಬಂದಿದ್ರು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದಾದ್ಮೇಲೆ ಧ್ರುವಂತ್ ಅವರು ಅವ್ರ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಒಂಚೂರು ಪಾಸಿಟಿವ್ ಆಗಿ ಬದಲಾವಣೆ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ. ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಸೊ ಧ್ರುವಂತ್ ಅವರ ಫ್ಯಾಮಿಲಿ ಬಂದಿರೋದಾಗಿರ್ಬೋದು, ಅದೇ ರೀತಿ ಅಶ್ವಿನಿ ಗೌಡ ಅವರು ಗಿಲ್ಲಿನ ಆ ರೀತಿ ಹೋಗ್ತಾ ಇರಬಹುದು. ನಿಮ್ಗೆ ಯಾವ ತರ ಅನ್ಸುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ರೂಪದಲ್ಲಿ ಪಿನ್ ಮಾಡಿ. ಅದೇ ರೀತಿ ಇನ್ನ 4 ಕುಟುಂಬ ಮಾತ್ರ ಬ್ಯಾಲೆನ್ಸ್ ಇದೆ, ಒಂದು ಗಿಲ್ಲಿ ಅವ್ರದ್ದು, ಕಾವ್ಯ ಅವ್ರದ್ದು, ರಘು ಅವ್ರದ್ದು ಮತ್ತೆ ಸ್ಪಂದನ ಅವ್ರದ್ದು. ಆಲ್ಮೋಸ್ಟ್ ಇವತ್ತು ಒಂದು 3 ಫ್ಯಾಮಿಲಿ ಬಂದೇ ಬರ್ಬೋದು. ಯಾರ ಫ್ಯಾಮಿಲಿಗೋಸ್ಕರ ಈಗಲೇ ವೇಟ್ ಮಾಡ್ತಿದ್ದೀರಾ? ಈಗ ಬಂದಿರುವಂತಹ ಒಂದು ಫ್ಯಾಮಿಲಿಯಲ್ಲಿ ಯಾರು ನಿಮ್ಗೆ ಇಷ್ಟ ಆದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಕುತೂಹಲ ವಿಚಾರಗಳು, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಿಮ್ ಮುಂದೆ ಬರ್ತಾನೆ ಇರುತ್ತೆ. ಆದಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇಡೀ 1 ಸೆಕೆಂಡ್ ಇವಾಗ ಬಿಡುವಂತಹ ಒಂದು 8 o'clock ಪ್ರೋಮೋದಲ್ಲಿ ಡೆಫಿನೆಟ್ಲಿ ಧ್ರುವಂತ್ ಅವ್ರ ಫ್ಯಾಮಿಲಿ ತೋರಿಸ್ತಾರೆ ನೋಡಿ. ಮತ್ತೆ ನಿಮ್ಮ ಒಂದು ಅಭಿಪ್ರಾಯ ಇಲ್ಲಿ ಬಂದು ಕಮೆಂಟ್ ಮಾಡಿ. ಧನ್ಯವಾದಗಳು.